ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ. ದಿಸ್ ಇಸ್ ಚರಣ್. ಲಾಸ್ಟ್ ಟೈಮ್ ಒಂದು ಕಾಮೆಂಟ್ ಇತ್ತು, ಯಾವ ಟೈಮ್ ಫ್ರೇಮ್ ಯಾವಾಗ ಯೂಸ್ ಮಾಡಬೇಕು ಸರ್ ಅಂತ. ಅದು 3 ಡೇಸಿಂದ ಮಾಡೋಕ್ಕಾಗಿಲ್ಲ. ಇವತ್ತು ಅದ್ರ ಬಗ್ಗೆ ಹೇಳೋಣ ಈ ವಿಡಿಯೋದಲ್ಲಿ. ಪ್ಲಸ್ ಅದಕ್ಕೂ ಮುಂಚೆ ನಾವು ಅನಾಲಿಸಿಸ್ ಏನು ಮಾಡಿದ್ವಿ, ನಿನ್ನೆ ಮಾರ್ಕೆಟ್ ಸೈಡ್ ವೇಸ್ ಇರ್ತದೆ ಅಂತ ಮೊನ್ನೆನೇ ಹೇಳಿದ್ವಿ. ಅದು ಹೆಂಗೆ ಹೇಳಿದ್ವಿ, ಯಾವ ಲಾಜಿಕ್ ಅಂತ ನೀವು ನೋಡಿ ಯೂಟ್ಯೂಬಲ್ಲಿ ವಿಡಿಯೋ ಇರ್ತದೆ, ಹೋಗಿ ಚೆಕ್ ಮಾಡ್ಕೋಬೋದು ನೀವು. ಸೈಡ್ ವೇಸ್ ಇರ್ತದೆ, ಇದೇ ಜೊನಲ್ಲಿ ಇರ್ತದೆ. ಪ್ಲಸ್ ಮಧ್ಯಾಹ್ನ ಮೇಲೆ ಸ್ವಲ್ಪ ಮೂಮೆಂಟಮ್ ಮಾತ್ರ ಬರ್ತದೆ ಕೂಡ ಹೇಳಿದ್ದೆ. ಡೌಟ್ ಇದ್ದರೆ ಒಂದು ಸಲ ವೀಡಿಯೋ ಪ್ಲೇ ಮಾಡ್ತೀನಿ, ನೀವು ನೋಡ್ಕೋಬೋದು. ನೋಡ್ಕೊಳ್ಳಿ ನೀವು ಇಲ್ಲಿ ಒಂದ್ಸಲ ಅನಾಲಿಸಿಸ್ ವಿಡಿಯೋ ಪ್ಲೇ ಮಾಡ್ತೀನಿ. ಆಫ್ಲೈನ್ ಇರೋ ಸ್ಟೂಡೆಂಟ್ಸ್ಗೆ ಓಕೆ. ಈಗ ನಾಳೆ ಏನು ಮಾಡಬೇಕು, ಸಿಂಪಲ್ ನೋಡ್ಕೊಳ್ಳಿ. ನಾಳೆ ಏನು ಮಾಡ್ಬೇಕಂದ್ರೆ, ನಮಗೆ ಮಂಡೇ ಅನ್ನೋದು ಹಾಲಿಡೇ ಇರ್ತದೆ. ಓಕೆ, ಇವತ್ತು ಮಂತ್ಲಿ ಎಕ್ಸ್ಪೈರಿ, ಪೊಸಿಷನ್ ರೋಲ್ ಓವರ್ ಆಗಿಲ್ಲ. ಇಲ್ಲಿ ನೋಡ್ಕೊಳ್ಳಿ, ಪೊಸಿಷನ್ ರೋಲ್ ಓವರ್ ಆಗಿಲ್ಲ ಅಂದರೆ ಯಾರು ಬೈ ಮಾಡಿಲ್ಲ. ಯಾಕೆ ಬೈ ಮಾಡಿಲ್ಲ ಅಂದರೆ ಸಿಂಪಲ್ ರೀಸನ್ ಏನಂದರೆ, ನಾಳೆ ಒಂದು ದಿವಸ ಟ್ರೇಡಿಂಗ್ನ ಅವಾಯ್ಡ್ ಮಾಡಿದ್ರೆ ನೆಕ್ಸ್ಟ್ 3 ಡೇಸ್ ಫೆಸ್ಟಿವಲ್ ಹಾಲಿಡೇ, 2 ಸ್ಯಾಟರ್ಡೆ ಸಂಡೇ, ಒಂದು ಲೋಕಲ್ ಹಾಲಿಡೇ. ಒಂದು ಲೋಕಲ್ ಹಾಲಿಡೇ ಇರೋದ್ರಿಂದ ಯಾರೂ ಲಾಂಗ್ ಪೊಸಿಷನ್ನ ಹೋಲ್ಡ್ ಮಾಡಲ್ಲ. ಅದರಿಂದ ಮಾರ್ಕೆಟ್ ಸೈಡ್ ವೇಸಲ್ಲಿ ಇತ್ತು, ರೈಟ್. ಪೊಸಿಷನ್ ರೋಲ್ ಓವರ್ ಆಗಿರೋದಕ್ಕೆ ಸೈಡ್ ವೇಸ್, ಅದಕ್ಕೆ ನಾವು ಟ್ರೇಡ್ ಕೂಡ ಮಾಡಿಲ್ಲ, ಯಾರಿಗೂ ಮಾಡಿಸೂ ಇಲ್ಲ. ಇವಾಗ ನಾಳೆ ಏನಾಗ್ತದೆ ಅಂದರೆ, ನಾಳೆ ತುಂಬ ಸಿಂಪಲ್ ಸೈಡ್ ವೇಸಲ್ಲೇ ಇರ್ತದೆ. ಸೆಕೆಂಡ್ ಹಾಫಲ್ಲಿ ಒಂದು ಶಾರ್ಪ್ ಸ್ವಲ್ಪ ಮೂಮೆಂಟಮ್ ಅಪ್ ಆರ್ ಡೌನ್ ಆಗಿರ್ಬೋದು, ಅದು ಸ್ವಲ್ಪ ಮೂಮೆಂಟಮ್ ಮಾತ್ರ ನೋಡಿ ಕೇಳಿಸ್ಕೊಂಡ್ರಲ್ಲ. ಇನ್ನೂ ಪೂರ್ತಿ ಪ್ಲೇ ಮಾಡಿದ್ರೆ ವೀಡಿಯೋ ಲೆಂತ್ ಆಗಿಬಿಡ್ತದೆ. ಓಕೆ, ನಿಮ್ಗೆ ಡೌಟ್ ಇದ್ದರೆ ಹೋಗಿ ವೀಡಿಯೋ ಚೆಕ್ ಮಾಡ್ಕೊಳ್ಳಿ. ಕ್ಲಿಯರಾಗಿ ಎಲ್ಲ ಹೇಳಿದ್ವಿ ಯಾಕೆ ಸೈಡ್ ವೇಸ್ ಇರ್ತದೆ ಅಂತ. ಸೈಡ್ ವೇಸ್ ಸ್ವಲ್ಪ ಇತ್ತು, ಬರ್ಕೊಟ್ಟಿದ್ದೀನಿ ಚಾರ್ಟ್ ಎಲ್ಲಿದೆ ಅಂತ, ಹೆಂಗೋಗಿದೆ ಅಂತ. ಆ ವೀಡಿಯೋ ಕೂಡ ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ, ಅದು ನೋಡ್ಕೊಳ್ಳಿ. ಅದೆಲ್ಲ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡೋಕ್ಕಾಗಲ್ಲ, ಬಿಕಾಸ್ ಯು ಆರ್ ನಾಟ್ ಎ ರಿಜಿಸ್ಟರ್ಡ್ ಅನಾಲಿಸ್ಟ್, ರೈಟ್. ಓಕೆ, ಇವಾಗ ನಾವು ಮೊನ್ನೆ ಏನು ಹೇಳಿದ್ವಿ ಅಂದರೆ, ನಾಳೆ ಮಾರ್ಕೆಟ್ ಸೈಡ್ ವೇಸ್ ಇರ್ತದೆ ಅಂತ, ಲೈಕ್ ದಿಸ್ ಇದೇ ಬರೆದಿದ್ವಿ. ಅದು ಕೂಡ ಇದಕ್ಕೂ ಸೆಂಟ್ರಲ್ಲೇ ಮಾರ್ಕೆಟ್ ರನ್ ಆಗುತ್ತೆ ಅಂತ, ಈ ಲೆವೆಲ್ಗೂ ಸೆಂಟ್ರಲ್ ರನ್ ಆಗುತ್ತೆ ಅಂತ. ನೋಡಿ ಹೆಂಗೆ ರನ್ ಆಗಿದೆ ಇದು. ಓಕೆ, ಇದು ನಿಫ್ಟಿ, ಬ್ಯಾಂಕ್ ನಿಫ್ಟಿಯಲ್ಲಿ ಲೆವೆಲ್ ಬ್ರೇಕ್ ಆದಾಗ ಪಿ ಕಡೆ ಪ್ಲ್ಯಾನ್ ಮಾಡಿದ್ವಿ. ಓಕೆ, ಇದರಲ್ಲಿ ನಮ್ಗೆ ಆಲ್ಮೋಸ್ಟ್ ಒಂದು 100 ಪಾಯಿಂಟ್ಸ್, 60-70 ಪಾಯಿಂಟ್ಸ್ ಮೊಮೆಂಟಮ್ ಸಿಕ್ತು. ಅಂದರೆ ಒಂದು ಲಾಟ್ಗೆ ಆಫ್ಲೈನ್ ಇರೋ ಸ್ಟೂಡೆಂಟ್ 4,900 ರೂಪಾಯಿ ಪ್ರಾಫಿಟ್ ಬಂದಿತ್ತು. ಅವಾಗ ಎಷ್ಟು ಪಾಯಿಂಟ್ ಬಂದಿರುತ್ತೆ ನೀವು ಇಲ್ಲಾಂದರೆ ಟೆಲಿಗ್ರಾಮ್ನವ್ರು ಗೊತ್ತಿರ್ತದೆ, ಹಾಕಿದ್ದೀನಿ ನಾನಲ್ಲಿ, ನೀವು ನೋಡ್ಕೊಳ್ಳಿ. ಒಂದು ಲಾಟ್ಗೆ ಎಷ್ಟು ಪ್ರಾಫಿಟ್ ಬಂದಿತ್ತು, ಅಷ್ಟು ಮೊಮೆಂಟಮ್ ಇದರಲ್ಲಿ ಕ್ಯಾಪ್ಚರ್ ಮಾಡಿದ್ದೀವಿ. ಓಕೆ, ಬಟ್ ನಮ್ಮ ಅನಾಲಿಸಿಸ್ ಏನಂದರೆ ಸೈಡ್ ವೇಸಲ್ಲಿ ಇತ್ತು ಅಂತ, ಸೈಡ್ ವೇಸಲ್ಲಿದೆ. ಸೆಕೆಂಡ್ ಇನ್ನೊಂದು ಏನಂದರೆ, ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಮೊಮೆಂಟಮ್ ಬರ್ತದೆ, ರೈಟ್. ಇಲ್ಲಿ ನೋಡಿ ಸ್ವಲ್ಪ ಮೊಮೆಂಟಮ್ ಬಂದಿದೆ ಲಾಸ್ಟ್ 1 ಅವರ್ ಅಲ್ವಾ. ನೋಡ್ಕೊಳ್ಳಿ, ಪರ್ಫೆಕ್ಟಾಗಿ ವರ್ಕ್ ಆಗಿದೆ. ಓಕೆ, ಇದು ಅನಾಲಿಸಿಸ್ ವರ್ಕ್ ಆಗಿರೋ ವಿಧಾನ. ಈ ವಾರ ಪೂರ್ತಿ ಆಫ್ಲೈನ್ ಆನ್ಲೈನ್ ಎಷ್ಟು ಜನ ಪ್ಲಸ್ ಟೆಲಿಗ್ರಾಮ್ BN1 ಫಾಲೋ ಮಾಡ್ತಾ ಇದ್ದಾರೆ, ಅಷ್ಟು ಜನನು ಗ್ರೀನ್. ಒಂದೇ ಒಂದು ID ಕೂಡ ರೆಡ್ ಇಲ್ಲ, ಒಂದೇ ಒಂದು ಸ್ಟೂಡೆಂಟ್ ಕೂಡ ರೆಡ್ ಆಗಿಲ್ಲ. ಓಕೆ, ನಾವು ನಿನ್ನೆ ಎಲ್ಲ ಸ್ಟೂಡೆಂಟ್ಸು ಆಫ್ಲೈನ್ P&L ಚೆಕ್ ಮಾಡಿದ್ವಿ, ಎಲ್ಲರದ್ದು ಪ್ರಾಫಿಟ್. ಓಕೆ ಡನ್. ಈಗ ನಾಳೆ ಏನು ಮಾಡಬೇಕು, ನಾಳೆ ಅಂದರೆ ಮಂಗಳವಾರ. ಓಕೆ, ಮಂಗಳವಾರ ಏನು ಮಾಡಬೇಕಂದ್ರೆ, ಮಂಗಳವಾರ ಫಸ್ಟ್ 15 to 30 ಮಿನಿಟ್ಸ್ ವೆಯ್ಟ್ ಮಾಡಬೇಕು. ಟ್ರೇಡ್ ಮಾಡಬಾರ್ದು. ಎಕ್ಸ್ಪೀರಿಯನ್ಸ್ ಇದೆ ಅಂದರೆ ಮಾತ್ರನೇ ಟ್ರೇಡ್ ಮಾಡಬೇಕು, ಇಲ್ಲಾಂದರೆ WAIT ವೆಯ್ಟ್ ಮಾಡಬೇಕು. ಯಾಕೆ ವೆಯ್ಟ್ ಮಾಡಬೇಕು, ನಾನು ಮಾಡ್ತೀನಿ ಅಂದರೆ ಮಾಡಿ ನೋಡಿ ಗೊತ್ತಾಗ್ತದೆ. ಓಕೆ, 15 to 30 ಮಿನಿಟ್ಸ್ ವೆಯ್ಟ್ ಮಾಡಿ, ಅದಾದಮೇಲೆ ನೀವು ಮಾರ್ಕೆಟ್ಗೆ ಎಂಟ್ರಿ ಆಗಿ. ಯಾಕೆ ಅನ್ನೋದು ನಾನು ಮಂಗಳವಾರ ವೀಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೆ ಮುಂಚೆ ಯಾರಾದರೂ ಟ್ರೇಡ್ ಮಾಡಿ ಪ್ರಾಫಿಟ್ ಮಾಡಿದ್ರೆ ನೆನ್ಪಿಟ್ಕೊಳ್ಳಿ, ಮಂಗಳವಾರ ಸಂಜೆ ಕೇಳ್ತೀನಿ ನಾನು. ಓಕೆ, ಈಗ ಮಂಗಳವಾರ ಏನು ಮಾಡಬೇಕು, ಲೆವೆಲ್ಸ್ ನೋಡ್ಕೊಳ್ಳಿ. ಮಂಗಳವಾರ ಇದ್ರ ಕೆಳಗಡೆ ಬಂದರೆ PE ಪ್ಲ್ಯಾನ್ ಮಾಡ್ಕೊಳ್ಳಿ, ಇದ್ರ ಮೇಲೆ ಹೋದರೆ CE ಪ್ಲ್ಯಾನ್ ಮಾಡ್ಕೊಳ್ಳಿ. ಆವಾಗಲೇ ನಿಮಗೆ ಟ್ರೆಂಡಿಂಗ್ ಮಾರ್ಕೆಟ್. ಇಲ್ಲಿ ಬಂದಿದೆ ಅಂದರೆ ಇಲ್ಲಿ 50% PE ಮಾಡಿ ಮತ್ತೆ CE ಕಡೆ ಹೋಗೋ ಚಾನ್ಸಸ್ಸೇ ಇರ್ತವೆ. ಇದನ್ನು ಬೈ ಇನ್ ಡಿಪ್ ಅಂತಾರೆ. ಡಿಪ್ ಆದಮೇಲೆ ಬೈ ಮಾಡಬೇಕು. ಓಕೆ, ಇಲ್ಲಿ ಬಂದಮೇಲೆ 15 ಮಿನಿಟ್ಸ್ ಯೂಸ್ ಮಾಡಿ, ಇಲ್ಲಿವರೆಗೂ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಕೋಬೋದು. ನಿಮ್ಮ ಅನಾಲಿಸಿಸ್ ಪ್ರಕಾರ ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ಆರ್ ಗ್ಯಾಪ್ ಅಪ್ ಓಪನ್ ಆದರೆ ಈ ರೆಸಿಸ್ಟೆನ್ಸ್ ಇದೆಲ್ಲ, ಇದು 52,080 ಇದು ಬ್ರೇಕ್ ಆದರೆ ಮಾತ್ರ ನೀವು ಬೈ ಕಡೆ ಇರ್ಬೋದು. ಅದು ನಿಮ್ಮ ಅನಾಲಿಸಿಸ್ ಪ್ರಕಾರ, ನಿಮ್ಮ ರಿಸ್ಕ್ ರೇಷನ್ ನೋಡ್ಕೊಂಡು. ಓಕೆ, ಇದು ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ, ತುಂಬ ಸಿಂಪಲ್ ಇರ್ತದೆ. ಮಾರ್ಕೆಟ್ ಫ್ಲಾಟ್ ಓಪನ್ ಆದರೂ ಗ್ಯಾಪ್ ಅಪ್ ಓಪನ್ ಆದರೂ ವೆಯ್ಟ್ ಮಾಡಿ. ಫಸ್ಟ್ ಹೇಳಿದ್ವಲ್ಲ 15 to 30 ಮಿನಿಟ್ಸ್. 30 ಮಿನಿಟ್ಸ್ ಆದಮೇಲೆ ಈ ಸಪೋರ್ಟ್ ಲೆವೆಲಲ್ಲಿ ನಿಮ್ಗೆ ಏನಾದರೂ ಪ್ಯಾಟರ್ನ್ ಸಿಕ್ಕಿದ್ರೆ ಮಾತ್ರ ಬೈ ಪ್ಲಾನ್ ಮಾಡಿ. ಇನ್ ಕೇಸ್ ಗ್ಯಾಪ್ ಅಪ್ ಓಪನ್ ಆಗಿಬಿಟ್ರೆ ಮಾತ್ರ ಮಾರ್ಕೆಟ್ ಡಿಫಿಕಲ್ಟ್ ಆಗ್ತದೆ. ಗ್ಯಾಪ್ ಅಪ್ ಓಪನ್ ಆದಮೇಲೆ ಕರೆಕ್ಷನ್ ಬಂದಮೇಲೆ ಬೈ ಮಾಡಬೇಕು, ನೋಡ್ಕೊಂಡು ಮಾಡ್ಕೊಳ್ಳಿ. ಫ್ಲಾಟ್ ಆರ್ ಗ್ಯಾಪ್ ಡೌನ್ ಓಪನ್ ಆದರೆ ಸೆಟ್ಲ್ ಆದಮೇಲೆ ಬೈ ಮಾಡಿ. ಇನ್ ಕೇಸ್ ಗ್ಯಾಪ್ ಅಪ್ ಓಪನ್ ಆದರೆ ಕರೆಕ್ಷನ್ ಬಂದಮೇಲೆ ಬೈ ಮಾಡಬೇಕು. ಇದು ನೋಡ್ಕೊಳ್ಳಿ.
ಓಕೆ, ಇದು ನಿಫ್ಟಿ ಲೆವೆಲ್ಸ್. ಇದು ಕೂಡ ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ಓಕೆ, ಇವಾಗ ಟೈಮ್ ಫ್ರೇಮ್. ಒಂದು ಕಾಮೆಂಟ್ಗೆ ಎಷ್ಟು ತಲೆ ಕೆಡಿಸ್ಕೊಂಡು ಆನ್ಸರ್ ಮಾಡಬೇಕಂದ್ರೆ ಒಂದೊಂದು ಕಾಮೆಂಟ್ ಕೂಡ ಇಂಪಾರ್ಟೆಂಟ್. ಯಾಕಂದರೆ ಅವ್ರು ಗೊತ್ತಿಲ್ಲ ಅನ್ನೋದಕ್ಕೆ ಕೇಳ್ತಾ ಇರೋದು. ಪ್ರತಿಯೊಬ್ಬರಿಗೂ ನಮ್ಗೆ ಗೊತ್ತಿರೋದನ್ನ ಹೇಳ್ಬೇಕು, ಇದು ನಮ್ಮ ಕಾನ್ಸೆಪ್ಟ್. ಓಕೆ, ಯಾವಾಗ ಯಾವ ಟೈಮ್ ಫ್ರೇಮ್ ಯೂಸ್ ಮಾಡಬೇಕು ಸರ್? ತುಂಬ ಸಿಂಪಲ್ ಸರ್, ಜರ್ನಿ ಗೊತ್ತಿರಬೇಕು ನಿಮಗೆ. ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ನೋಡ್ಕೊಳ್ಳಿ. ಮೇಲೆ ನಾನು ರೆಡ್ ಕಲರ್ ಹಾಕಿರ್ತೀನಲ್ಲ ಯಾವಾಗಲೂ, ಅದನ್ನು ರೆಸಿಸ್ಟೆನ್ಸ್ ಅಂತಾರೆ. ಕೆಳಗಡೆ ಬ್ಲೂ ಕಲರ್ ಹಾಕಿರ್ತೀವಲ್ಲ, ಇದನ್ನು ಸಪೋರ್ಟ್ ಅಂತಾರೆ. ಮಾರ್ಕೆಟ್ ಜರ್ನಿ ಮುಗಿದೋಗಿದೆ ಅಂದರೆ ಇಲ್ಲಿ ಓಪನ್ ಆಗಿ ಇಲ್ಲಿಂದ ಇಲ್ಲಿಗೆ ಜರ್ನಿ ಆಗಿದೆ ಅಂದರೆ, ಮೂಮೆಂಟಮ್ ಬಂದಿದೆ ಅಂದರೆ ಇಲ್ಲಿ 15 ಮಿನಿಟ್ಸ್ ಟೈಮ್ ಫ್ರೇಮ್, 5 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿ. ಓಕೆ ಸರ್, ಆಫ್ಟರ್ ಜರ್ನಿ ಯೂಸ್ 5 ಮಿನಿಟ್ಸ್ ಓನ್ಲಿ. 5 ಮಿನಿಟ್ಸ್. ಜರ್ನಿ ಆಗಿಲ್ಲ, ಸಪೋರ್ಟ್ ಹತ್ರನೇ ಓಪನ್ ಆಯಿತು ಅಂದರೆ 15 ಮಿನಿಟ್ಸ್ ಯೂಸ್ ಮಾಡಿ. ಯಾಕಂದರೆ ಆಲ್ಮೋಸ್ಟ್ ಸಪೋರ್ಟ್ ರೆಸಿಸ್ಟೆನ್ಸ್ ಹತ್ರ ಫೇಕ್ ಬ್ರೇಕ್ಔಟ್ ಚಾನ್ಸಸ್ ಜಾಸ್ತಿ 5 ಮಿನಿಟ್ಸಲ್ಲಿ. ಅದಕ್ಕೆ 15 ಮಿನಿಟ್ಸ್ ಯೂಸ್ ಮಾಡಿ. ಜರ್ನಿ ಆಗೋಗಿದೆ ಅಂದರೆ ಬೈಯರ್ ಸೈಡ್ ಮೂಮೆಂಟಮ್ ಮುಗ್ದಿರುತ್ತೆ. ಆವಾಗ ನೀವು ಸೆಲ್ಲಿಂಗ್ ಸೈಡ್ ಟ್ರೈ ಮಾಡ್ತೀರಿ ಅಂದರೆ 50% ಕ್ವಾಂಟಿಟಿಯಲ್ಲಿ 5 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡ್ಕೊಂಡು ಸೆಲ್ಲಿಂಗ್ ಪ್ಲಾನ್ ಮಾಡ್ಬೋದು. ಯಾಕಂದರೆ ನೀವು ಟ್ರೆಂಡ್ಗೆ ಆಪೋಸಿಟ್. ನಾವು ಅನಾಲಿಸಿಸ್ ಫಸ್ಟೇ ಬೈಯಿಂಗ್ ಅಂತಿದ್ದು, ಬೈಯಿಂಗ್ ಮೂಮೆಂಟಮ್ ಮುಗಿದೋಗಿದೆ ಅಂದರೆ ಆಫ್ಟರ್ ಜರ್ನಿ 5 ಮಿನಿಟ್ಸ್ ಯೂಸ್ ಮಾಡಿ ಸೆಲ್ಲಿಂಗ್ ಪ್ಲಾನ್ ಮಾಡ್ಕೋಬೋದು. ಅರ್ಥ ಆಯ್ತು ಸರ್? ತುಂಬ ಸಿಂಪಲ್. ರೆಸಿಸ್ಟೆನ್ಸ್, ಸಪೋರ್ಟ್. ಮಾರ್ಕೆಟ್ ಸಪೋರ್ಟ್ ಹತ್ರ ಓಪನ್ ಆಗಿ ರೆಸಿಸ್ಟೆನ್ಸ್ವರೆಗೂ ಜರ್ನಿ ಮಾಡಿದೆ ಅಂದರೆ 5 ಮಿನಿಟ್ಸ್ ಯೂಸ್ ಮಾಡಿ. ಜರ್ನಿ ಆಗಿಲ್ಲ, ಸಪೋರ್ಟ್ ಹತ್ರನೇ ಓಪನ್ ಆಯಿತು ಅಂದರೆ 15 ಮಿನಿಟ್ಸ್ ಯೂಸ್ ಮಾಡಿ. ಇದು ಬೈಯಿಂಗ್ ಸೈಡ್. ಸೆಲ್ಲಿಂಗ್ ಸೈಡ್, ರೆಸಿಸ್ಟೆನ್ಸ್ ಹತ್ರ ಓಪನ್ ಆಗಿ ಮಾರ್ಕೆಟ್. ರೆಸಿಸ್ಟೆನ್ಸ್ ಅಂದರೆ ರೆಡ್ ಕಲರ್ ಸರ್. ರೆಸಿಸ್ಟೆನ್ಸ್ ಅಂದರೆ ಏನಂತ ಕೇಳಬೇಡಿ. ಆಮೇಲೆ ರೆಸಿಸ್ಟೆನ್ಸ್ ಅಂದರೆ ಮಾರ್ಕೆಟ್ ಮೇಲೆ ಹೋಗುವಾಗ ಅಡ್ಡ ಹಾಕುತ್ತಲ್ಲ, ನೀವು ಜೀವನದಲ್ಲಿ ಮೇಲೆ ಬರ್ತಾ ಇದ್ರೆ ಅಂದರೆ ನಿಮ್ಮನ್ನು ಯಾರು ಅಡ್ಡ ಹಾಕ್ತಾರೆ ಅದನ್ನು ರೆಸಿಸ್ಟೆನ್ಸ್ ಅಂತಾರೆ. ಓಕೆ, ಮಾರ್ಕೆಟ್ ರೆಸಿಸ್ಟೆನ್ಸ್ ಹತ್ರ ಓಪನ್ ಆಗಿ ಇಲ್ಲಿಂದ ಫಾಲ್ ಆಗಿ ಸಪೋರ್ಟ್ ಹತ್ರ ಬಂದಾಗ ಇಲ್ಲಿ ನೀವು 5 ಮಿನಿಟ್ಸ್ ಯೂಸ್ ಮಾಡ್ಬೋದು. ಅರ್ಥ ಆಯ್ತಾ ಸರ್? ರೆಸಿಸ್ಟೆನ್ಸ್ ಹತ್ರ ಓಪನ್ ಆದರೆ 15 ಮಿನಿಟ್ಸ್ ಯೂಸ್ ಮಾಡ್ಕೊಳ್ಳಿ. ಓಕೆ, ಇದು ಎಲ್ಲರಿಗೂ. ಆಫ್ಟರ್ ಜರ್ನಿ ವಿ ವಿಲ್ ಗೋ ಫಾರ್ 5 ಮಿನಿಟ್ಸ್. ಜರ್ನಿ ಆಗಿಲ್ಲ ಅಂದರೆ 15 ಮಿನಿಟ್ಸ್. ಸಿಂಪಲ್. ಓಕೆ, ಇದು ನೋಡ್ಕೊಳ್ಳಿ. ಇದು ಮಂಡೇ ಅನಾಲಿಸಿಸ್, ಟ್ಯೂಸ್ಡೇ ಅನಾಲಿಸಿಸ್. ನಿಮ್ಮ ಲೆವೆಲ್ಸ್ಗೆ ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಲೆವೆಲ್ಸ್ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ಓಕೆ, ತಂಬ್ಲೈನ್ ಕೂಡ ಇಲ್ಲಿ ನಿಮ್ಮ ಮುಂದೆನೇ ಕಟ್ ಮಾಡ್ಕೊಳ್ತೀನಿ, ಇಲ್ಲಿಂದನೇ ಕಟ್ ಮಾಡ್ಕೊಳ್ತೀನಿ ತಂಬ್ಲೈನ್. ಇದೇ ತಂಬ್ಲೈನ್. ಅಂದರೆ ಸೇಮ್ ಲೆವೆಲ್ಸ್ ಇವೆ. ಇಲ್ಲಿ ಇಟ್ಕೊಳ್ಳಿ. ಇದ್ರ ಕೆಳಗಡೆ ಬಂದರೆ ಸೆಲ್ಲಿಂಗ್, ಇದ್ರ ಮೇಲೆ ಬಂದರೆ ಬೈಯಿಂಗ್. ಇದ್ರೊಳಗಡೆ ಏನು ಟ್ರೇಡ್ ಮಾಡಲ್ಲ ನಾವು, ಯಾಕಂದರೆ ಇದೇ ಒಳಗೆ ತಿರುಗುತ್ತಿದ್ದು. ಓಕೆ, ಇದನ್ನೇ ಕಟ್ ಮಾಡಿ ತಂಬ್ಲೈನ್ ಹಾಕೋಣ. ಮಾರ್ಕೆಟ್ ಅದೇ ರನ್ ಆಗಿದೆ ಕೂಡ. ರೈಟ್, ನಿಫ್ಟಿಯಲ್ಲಿ ಕಟ್ ಮಾಡೋಕೆ ನಿಫ್ಟಿಯಲ್ಲಿ ಹಾಕ್ತೀನಿ, ಬ್ಯಾಂಕ್ ನಿಫ್ಟಿಯಲ್ಲಿ ಹಾಕಿದ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ ಹಾಕ್ತೀನಿ. ನಾನು 1.5 ವರ್ಷದಿಂದ ವೀಡಿಯೋಸ್ ಮಾಡಿ ಹಾಕ್ತಾನೇ ಇದ್ದೀನಿ. ಅದು ಜನ ದೇಖ್ತಾ ಇರೋದು ಅಷ್ಟಲ್ಲೇ ಇದೆ. ನೋಡಿ, ಟ್ರಾನ್ಸ್ಪರೆಂಟ್ ಆಗಿದೆ ಅನಿಸಿದ್ರೆ ಮಾತ್ರ ದೇಖಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ನಮಗೆ ಏನು, ನಾನು ಯೂಟ್ಯೂಬ್ ನೋಡ್ಕೊಂಡು ಏನೂ ತಲೆ ಕೆಡಿಸ್ಕೊಳ್ಳಲ್ಲ. ಓಕೆ, ಬಿಕಾಸ್ ಯು ಆರ್ ನಾಟ್ ನಾನು ಯೂಟ್ಯೂಬರ್ ಅಲ್ಲ, ಐ ಆಮ್ ಅನಲಿಸ್ಟ್. ರೈಟ್, ಯೂಟ್ಯೂಬರ್ ನೋಡಿ ತಲೆ ಕೆಡಿಸ್ಕೊಂಡು ಯೂಟ್ಯೂಬಲ್ಲಿ ಬಂದು ಏನದು ಸಬ್ಸ್ಕ್ರೈಬು ಶೇರು ಕೇಳೋದಿಲ್ಲ. ನಿಮಗೆ ಟ್ರಾನ್ಸ್ಪರೆಂಟ್ ಅಂತ ಅನಿಸಿದರೆ ಮಾತ್ರ ನೀವು ನೋಡಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಓಕೆ, ನೋಡಿ. ಇದೇನಾದರೂ ಚಾನಲ್ ಮುಂದೆ ಹೋದರೆ ಟೋಟಲ್ ಕರ್ನಾಟಕದಲ್ಲಿ ಕೂಡ ಒಬ್ಬ ಅನಲಿಸ್ಟ್ ಇದ್ದಾರೆ ಅನ್ನೋದು ನಾನು ತೋರಿಸ್ತೀನಿ. 100% ಸ್ಟಾಕ್ ಮಾರ್ಕೆಟ್ ನೀವು ನೋಡೋ ವಿಧಾನನೇ ಚೇಂಜ್ ಮಾಡಿಬಿಡ್ತೀನಿ ನಾನು. ಓಕೆ, ಇನ್ ಕೇಸ್ ಸಪೋರ್ಟ್ ಮಾಡಿದರೆ, ಮಾಡಿಲ್ಲ ಅಂದರೆ ನನಗೆ ಏನೂ ತೊಂದರೆ ಇಲ್ಲ. ನಾನು ನೋಡ್ಕೊಂಡು ಹೋಗ್ತಾ ಇರ್ತೀನಿ. ಓಕೆ, ಮಾಡಿದರೆ ನಮ್ಗೆ ಎಷ್ಟು ಗೊತ್ತೋ ಅಷ್ಟನ್ನು ನಾನು ಹೇಳ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನನಗೆ ಎಲ್ಲ ಗೊತ್ತು ಅಂತ ನಾನು ಹೇಳ್ತಾ ಇಲ್ಲ. ಐ ಆಮ್ ಆಲ್ವೇಸ್ ಸ್ಟೂಡೆಂಟ್. ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಹೇಳ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ. ಪ್ರತಿಯೊಬ್ಬರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಈ ವರ್ಷ ನಿಮ್ಮೆಲ್ಲರಿಗೂ ಚೆನ್ನಾಗಿ ಒಳ್ಳೇದು ಮಾಡಲಿ. ಓಕೆ, ಅದಕ್ಕೆ ನಾನು ತುಂಬ ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಒಳ್ಳೆಯದಾಗಲಿ. ನೀವು ನಮಗೂ ಸಪೋರ್ಟ್ ಮಾಡಿ, ನಾವು ನಿಮಗೂ ಸಪೋರ್ಟ್ ಮಾಡ್ತೀವಿ. ನಮ್ಮ ಕೈಲಾದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಹ್ಯಾಪಿ ಯುಗಾದಿ. ಖುಷಿಯಾಗಿ ಹಬ್ಬ ಮಾಡಿ. ಮಂಗಳವಾರ ಸಂಜೆ ಸಿಗೋಣ. ಬಾಯ್.